ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಇವತ್ತು ಕೂಡ ಸೇಮ್ ಬುಕ್ಕು ಕರುಣಾಳು ಬಾ ಬೆಳಕೆ ಬುಕ್ಕಿಂದ ಇನ್ನೊಂದು ಚಾಪ್ಟರ್ ಓದ್ತಾ ಇದ್ದೀನಿ. ಚಾಪ್ಟರ್ ಹೆಸರು ದೇವರ ಭಯ. ದೇವರ ಭಯ ಅನ್ನೋ ಚಾಪ್ಟರ್ ಇಂದ ಓದ್ತಾ ಇದ್ದೀನಿ. ಏನಿದೆ ನೋಡೋಣ. ಓಕೆ. ಒಂದು ಪಟ್ಟಣ ಇತ್ತು. ಅಲ್ಲಿ ಹೊಸ ಹೊಸ ಬಡಾವಣೆಗಳು ತಲೆ ಎತ್ತುತ್ತಾ ಇದ್ವು. ಅಂದ್ರೆ ಊರ ಹೊರಗಿದ್ದ ಕಾಡುಗಳು, ಗದ್ದೆಗಳು ಎಲ್ಲ ಕರಗಿ ಮನೆಗಳಾಗ್ತಾ ಇದ್ವು. ಇವಾಗ ನೋಡಿ ಎಲ್ಲ ಕಡೆನೂ ಹಾಗೆ ಆಗ್ತಾ ಇದೆ ಅಲ್ವಾ? ಎಲ್ಲರೂ ಗದ್ದೆಗಳನ್ನೆಲ್ಲ ಇದು ಸೈಟ್ಗಳನ್ನಾಗಿ ಮಾಡಿ ಮಾರಕ್ ಕೊಡ್ತಾ ಇದ್ದಾರೆ. ಕಾಡುಗಳಲ್ಲೂ ಸಹ ಎಲ್ಲ ಮನೆಗಳಾಗ್ತಾ ಇದಾವೆ. ಹಾಗೆ ಹೇಳ್ತಾ ಇದ್ದಾರೆ. ಒಂದು ಅಂತಹ ಬಡಾವಣೆ ಬರುವುದಕ್ಕಿಂತ ಮೊದಲು ಅದರ ಪಕ್ಕದಲ್ಲೊಂದು ಸ್ಮಶಾನ ಇತ್ತು. ಆತರ ಬಡಾವಣೆ ಆಗೋಕ್ಕಿಂತ ಮೊದಲು ಅಲ್ಲೊಂದು ಸ್ಮಶಾನ ಇತ್ತು. ಆ ಬಡಾವಣೆಯ ಹೊಸ ಮನೆಯೊಂದರಲ್ಲಿ ಒಂದು ಪುಟ್ಟ ಬಾಲಕ ಇದ್ದ. ಆ ಬಡಾವಣೆ ಇತ್ತಲ್ವಾ, ಆ ಬಡಾವಣೆ ಒಳಗೆ ಒಂದು ಮನೆ ಇತ್ತು. ಅದ್ರೊಳಗೆ ಒಂದು ಪುಟ್ಟ ಬಾಲಕ ಇದ್ದ. ಈಗ ತಾನೇ ಅಲ್ಲೊಂದು ಇಲ್ಲೊಂದು ಮನೆಗಳು ಆಗ್ತಾ ಇದ್ವು. ಅಲ್ಲೊಂದು ಇಲ್ಲೊಂದು ಮನೆ ಇರೋದ್ರಿಂದ ಅವನಿಗೆ ಹೆಚ್ಚು ಫ್ರೆಂಡ್ಸ್ ಯಾರು ಇರ್ಲಿಲ್ಲ. ಅಂದ್ರೆ ಮನೆಗಳು ಜಾಸ್ತಿ ಇರ್ಲಿಲ್ಲ ಅಲ್ವಾ? ಹಾಗಾಗಿ ಅವನಿಗೆ ಸ್ನೇಹಿತರು ಜಾಸ್ತಿ ಇರ್ಲಿಲ್ಲ. ಸ್ನೇಹಿತರು ಇಲ್ಲದ ಕಾರಣ ಅವನಿಗೆ ತುಂಬಾ ಕಿರಿಕಿರಿ ಆಗ್ತಾ ಇತ್ತು. ಅವನು ಮನೆ ಬಿಟ್ಟು ಮನೆ ಒಳಗೆ ಜಾಸ್ತಿ ಇರ್ತಾ ಇರ್ಲಿಲ್ಲ. ಮನೆಯಿಂದ ಸುತ್ತಮುತ್ತ ಆಚೆ ಈಚೆ ಬರೀ ಓಡಾಡ್ತಾ ಇದ್ದ. ಮತ್ತೆ ಹಿಂದೆ ಸ್ಮಶಾನ ಇತ್ತಲ್ವಾ, ಆ ಸ್ಮಶಾನದ ಹತ್ರನು ಹೋಗಿ ಆ ಸ್ಮಶಾನಕ್ಕೂ ಹೋಗಿ ಬರ್ತಿದ್ದ. ಅಲ್ಲಿ ಅನೇಕ ಸಮಾಧಿಗಳು ಇದ್ದವು. ಆ ಹುಡುಗ ಅವುಗಳ ಮೇಲೆ ಹತ್ತೋದು, ಕುಣಿಯೋದು, ಅಲ್ಲೇ ಸ್ಮಶಾನದಲ್ಲೇ ಆಟ ಆಡೋದು ಹೀಗೆ ಮಾಡ್ತಾ ಇದ್ದ. ಅವಾಗ ಅವ್ರ ಮನೆಯವ್ರು ಹೇಳ್ತಿದ್ರು, ಹೋಗ್ಬೇಡ ಕಣೋ ಸ್ಮಶಾನಕ್ಕೆ, ಹೋಗ್ಬೇಡ ಅಂತ ಹೇಳಿ ತುಂಬಾ ಹೇಳ್ತಿದ್ರು. ಆದ್ರೂ ಅವನು ಕೇಳ್ತಾ ಇರ್ಲಿಲ್ಲ, ಹೋಗ್ತಾನೆ ಇದ್ದ. ಅವಾಗ ಒಂದಿನ ಏನ್ ಮಾಡ್ತಾರೆ, ಅವರಪ್ಪ ಕೂರ್ಸ್ಕೊಂಡು ಹೇಳ್ತಾರೆ. ಅಂದ್ರೆ ಇವ್ನು ಹೋಗ್ಬೇಡ ಹೋಗ್ಬೇಡ ಅಂದ್ರೆ ಹೋಗ್ತಾನಲ್ವಾ, ಏನಾರು ಒಂದು ಉಪಾಯ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಅವನ್ ಕೆಳಗ್ ಕೂರ್ಸ್ಕೊಂತಾರೆ. ಕೂರ್ಸ್ಕೊಂಡು, ನೋಡು ನೀನ್ ಅಲ್ಲಿಗೆ ಹೋಗ್ಬಾರ್ದು, ಅಲ್ಲಿ ದೆವ್ವಗಳಿರ್ತವೆ. ಅವು ಹುಡುಗರ್ನ ಕಂಡ ಕೂಡ್ಲೆ ಹಿಡಿದು ಹಂಗೆ ನುಂಗ್ಬಿಡ್ತವೆ ಅಂತ ಹೇಳ್ತಾರೆ. ಆಗ ಹಿಂಗಾದ್ರೆ ಹೇಳಿದ್ರೆ ಅವನು ಸ್ಮಶಾನಕ್ಕೆ ಹೋಗೋದ್ ಬಿಡ್ತಾನೆ ಅಂತ ಹೇಳಿ ಅವರಪ್ಪ ಹಾಗೆ ಹೇಳ್ತಾರೆ. ಆಗ ಆ ಹುಡುಗ ಗಾಬರಿ ಆಗಿ ಹೋಗ್ತಾನೆ. ಅವನ ಮನಸ್ಸಿನಲ್ಲಿ ದೆವ್ವಗಳ ಭಯ, ಕತ್ತಲೆ ಭಯ ಮನೆ ಮಾಡ್ಕೊಳ್ತವೆ. ಆಮೇಲೆ ಆತ ತಪ್ಪಿ ಕೂಡ ಸ್ಮಶಾನದ ಕಡೆ ಹೋಗೋದಿಲ್ಲ. ಸ್ಮಶಾನದ ಕಡೆ ಹೋಗೋದ್ ಮಾತ್ರ ಅಲ್ಲ, ಆ ಕಡೆ ನೋಡ್ತಾನೂ ಇರ್ಲಿಲ್ಲ. ಅಷ್ಟೊಂದ್ ಭಯ ಹುಟ್ಬಿಡ್ತು ಅವನಿಗೆ. ದೆವ್ವಗಳಿದಾವೆ, ನೀನ್ ಹಿಡ್ಕೊಂಡು ನುಂಗ್ಬಿಡ್ತವೆ ಅಂತ ಅವರಪ್ಪ ಹೇಳಿದ್ರಲ್ವಾ. ಸೊ ಅವನಿಗೆ ತುಂಬಾ ಭಯ ಶುರು ಆಗ್ಬಿಡ್ತು. ದೆವ್ವಗಳದ್ದು ಮತ್ತೆ ಕತ್ತಲೆಗೆ ಭಯ ಶುರು ಆಗ್ಬಿಡ್ತು. ಅವನಿಗೆ ಮನ್ಸಲ್ಲೋ ಕೂತ್ಬಿಡ್ತು ಅವನಿಗೆ ಚಿಕ್ಕ ವಯಸ್ಸಲ್ಲೇ. ಹುಡುಗ ದೊಡ್ಡವನಾಗ್ತಾನೆ, ಕಾಲೇಜು ಸೇರ್ತಾನೆ. ಆದ್ರೆ ಕತ್ತಲೆಯ ಮತ್ತೆ ದೆವ್ವಗಳ ಭಯ ಅವನಿಗೆ ಮಾಯವಾಗಿರಲ್ಲ. ಒಂದು ದಿನ ತಂದೆ ಯಾವ್ದೋ ವಸ್ತುವನ್ನು ತರಲು ಮಗನಿಗೆ ಹೇಳ್ತಾರೆ. ಆಗ ಕತ್ಲೆ ಆಗಿರುತ್ತೆ. ಕತ್ಲೆ ಆದ್ರಿಂದ ಅವನು ಹೆದರಿ ಏನೇನೋ ರೀಸನ್ ಕೊಡ್ತಿರ್ತಾನೆ. ಅಪ್ಪ ನಾನು ಹಂಗೆ ಹಿಂಗ್ ಓದ್ತಾ ಇದೀನಿ, ನೀವೇ ಹೋಗಿ ತಗೊಳ್ಳಿ, ಹಾಗೆ ಹೀಗೆ ಅಂತ ರೀಸನ್ ಕೊಡ್ತಾ ಇರ್ತಾನೆ. ಆಗ ಅವ್ರ ಅಪ್ಪಂಗೆ ಅರ್ಥವಾಗುತ್ತೆ, ಓಹೋ ನಾನ್ ಚಿಕ್ಕವನಿದ್ದಾಗ ಅವ್ನಿಗೆ ಹೇಳಿದ್ನಲ್ಲ, ಅದು ಅವ್ನ ಮನ್ಸಲ್ಲಿ ಕೂತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವರು ಮಗನನ್ನ ಅವನನ್ನ ಕರೆದು ಹೇಳ್ತಾರೆ, ಮಗು, ನಿನಗೆ ಕತ್ತಲೆಯ ಮತ್ತೆ ದೆವ್ವಗಳ ಭಯವಲ್ಲವೇ? ಚಿಂತೆ ಮಾಡ್ಬೇಡ ಮಗನೇ. ನಾನು ನಮ್ಮ ಗುರುಗಳಿದಾರಲ್ವಾ, ಗುರುಗಳ ಹತ್ರ ಹೇಳಿ ನಮ್ಮ ಮನೆ ದೇವ್ರಿದಾರಲ್ವಾ, ದೇವ್ರಿಗೊಂದು ತಾಯತ ಮಾಡ್ಸ್ಕೊಂಡ್ ಬರ್ತೀನಿ. ತಾಯತ ಮಾಡ್ಸಿ ಅದನ್ನ ನಿನ್ ತೋಳಿಗೆ ಕಟ್ತೀನಿ. ಅವಾಗ ಯಾವ ದೆವ್ವನು ನಿನಗೆ ಏನು ಮಾಡೋದಿಲ್ಲ. ನಮ್ಮ ದೇವರ ಶಕ್ತಿಯೇ ಅಂತದ್ದು ಗೊತ್ತಾ ಅಂತ ಹೇಳಿ ತಾಯತ ತಗೊಬಂದು ಅವನ ಕೈಗೆ ಕಟ್ತಾರೆ ಅವರಪ್ಪ. ಕಟ್ಟಿದ ತಕ್ಷಣ ಆ ತರುಣನಿಗೆ ಅತ್ಯಂತ ಹೆಚ್ಚಿನ ವಿಶ್ವಾಸ ಬಂತು. ಅವನು ರಾತ್ರಿ ಎಲ್ಲ ತಿರುಗಾಡ್ತಾನೆ. ಆದ್ರೆ ಒಂದ್ ದೆವ್ವನು ಅವನಿಗೆ ಕಾಣಿಸಲ್ಲ. ಅವನಿಗೆ ಅವಾಗ ಅನ್ಸುತ್ತೆ, ಓಹೋ ಈ ತಾಯತ ತುಂಬಾ ಮಹಿಮೆ ಇದೆ, ಪವರ್ಫುಲ್ ಇದೆ ಇದು ತಾಯತಕ್ಕೆ. ನೋಡು, ನಾನ್ ನೈಟ್ ಎಲ್ಲ ಹೋಗಿ ಅಡ್ಡಾಡ್ಕೊಂಡ್ ಬಂದೆ, ನನಗೆ ಒಂದ್ ದೆವ್ವನು ಕಾಣ್ಲಿಲ್ಲ, ಇದು ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳಿ ಅವ್ನು ನಂಬ್ತಾನೆ, ತಾಯತದ ಬಗ್ಗೆ ನಂಬ್ತಾನೆ. ಆದ್ರೆ ನಿಧಾನವಾಗಿ ದೆವ್ವಗಳ ಭಯ ಮಾಯವಾಗಿ ದೇವರ ಭಯ ಕಾಡ ಶುರು ಆಯ್ತು ಅವನಿಗೆ. ಒಂದು ವೇಳೆ ತಾಯತ ಕಳೆದು ಹೋದ್ರೆ ಗತಿ ಏನು ಎಂಬ ಚಿಂತೆ ಆಯ್ತು. ಪ್ರತಿ ಕ್ಷಣನೂ ಆ ತಾಯತನ ಮುಟ್ಕೊಳ್ಳೋದು, ಐತೋ ಇಲ್ಲೋ, ಎಲ್ಲರೂ ಬಿದ್ದು ಹೋಗಿದ್ಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ತಾ ಇರೋದು. ಭಗವಂತ, ಈ ತಾಯ್ತ ಗಟ್ಟಿಯಾಗಿರುವಂತೆ ಕಾಪಾಡು ಪ್ಲೀಸ್ ಎಂದು ಪದೇ ಪ್ರಾರ್ಥನೆ ಮಾಡ್ತಾ ಇದ್ದ. ಯಾವ್ಯಾವ ದೇವಸ್ಥಾನಗಳಿರುತ್ತೋ ಅಲ್ಲಿ ಹೋಗಿ ಹರಕೆ ಹೊರ್ತಾ ಇದ್ದ. ಭಗವಂತ ದೇವ್ರೇ, ಇದು ಬೀಳ್ದೇ ಇರೋ ತರ ನೋಡ್ಕೊ ಅಂತ ಎಲ್ಲಾ ದೇವಸ್ಥಾನಕ್ಕೂ ಹರಕೆ ಹೊರ್ತಿದ್ದ. ಮತ್ತೆ ಯಾವ ಸನ್ಯಾಸಿ ಕಾಣ್ತಾರೆ, ಗುರುಗಳು ಕಾಣ್ತಾರೆ, ಅವ್ರಿಗೆ ಕಾಲ್ ಬೀಳೋದು, ನನಗೆ ಇದು ತಾಯ್ತ ಬೀಳ್ದೇ ಇರೋ ತರ ಆಶೀರ್ವಾದ ಮಾಡ್ರಿ ಅಂತ. ಅಷ್ಟು ಅದಕ್ಕೆ ಅವನು ಅದು ತಾಯ್ತ ಇರೋದ್ರಿಂದನೇ ನಾನ್ ಸೇಫು ಅಂತ ಅಷ್ಟು ಅವನು ಮನ್ಸೊಳಗೆ ಅನ್ಕೊಂಡ್ಬಿಟ್ಟಿದ್ದ. ಅವಾಗ ಇದೆಲ್ಲ ತಂದೆಗೆ ತಿಳಿತು. ದೇವಸ್ಥಾನಕ್ಕೆ ಹೋಗೋದು, ಹರಕೆ ಹೊರೋದು, ಗುರುಗಳ ಹತ್ರ ಹೋಗಿ ಕಾಲ್ ಬೀಳೋದು, ಯಾರ್ಯಾರಿಗೂ ಕಾಲ್ ಬೀಳೋದು ಅಂತ ಹೇಳಿ ಅದನ್ನ ಅವ್ರ ಅಪ್ಪಗೆ ಗೊತ್ತಾಗುತ್ತೆ ಒಂದಿನ. ಆಗ ಮಗನ ಹತ್ರಕ್ಕೆ ಕರಿತಾನೆ. ಮಗನ ಹತ್ರ ಕರೆದು ತೋಳಿಗೆ ಕಟ್ಟಿದ್ದ ತಾಯ್ತವನ್ನ ಕಿತ್ತು ಬೆಂಕಿಗೆ ಹಾಕಿ ಹಾಕಿದ ತಕ್ಷಣ ತರುಣನಿಗೆ ದಿಕ್ಕು ತಪ್ಪಿದಂತ ಆಗುತ್ತೆ. ಬಿಡಿಸಿಕೊಂಡು ಬಾಯಿ ತೊದಲುತ್ತಾ ಮಾತಾಡಕ್ ಶುರು ಮಾಡ್ತಾನೆ. ಆಗ ಅವ್ರಪ್ಪ ಹೇಳ್ತಾರೆ, ನೋಡು ಮಗ್ನೆ, ಈ ದೆವ್ವಗಳ ಭಯ, ಕತ್ತಲೆಯ ಭಯ, ತಾಯ್ತದ ರಕ್ಷೆಯ ಭಯ ಎಲ್ಲ ಹುಟ್ಟಿಸಿದ್ದು ನಾನೇ ಅಲ್ವೇ?
ಅವೆಲ್ಲ ಸುಳ್ಳು. ಆಗ ನಿನಗೆ ಧೈರ್ಯ ತುಂಬಲು ಮಾಡಿದ ನಾನು ಉಪಾಯಗಳವು ಅಂತ ಹೇಳ್ತಾರೆ. ನೋಡು, ಯಾವುದೇ ದೆವ್ವ ಇಲ್ಲ, ಯಾವುದೇ ಭಯ ಇಲ್ಲ, ಯಾವುದೇ ತಾಯ್ದುದ್ದು ಏನೂ ಇದು ಇಲ್ಲ. ನಾನ್ ನಿನಗೆ ಅವಾಗ ಧೈರ್ಯ ತುಂಬಕ್ಕೋಸ್ಕರ ನಾನು ಆ ತರ ಎಲ್ಲ ಸುಳ್ಳು ಹೇಳಿದ್ದು, ಅದೆಲ್ಲ ಸುಳ್ಳು ಅಂತ ಹೇಳಿ ಅವ್ರಪ್ಪ ಮಗನಿಗೆ ಹೇಳ್ತಾರೆ. ಆವಾಗ ಅವನನ್ನ ಕರ್ಕೊಂಡು ರಾತ್ರಿ ಸ್ಮಶಾನಕ್ಕೆ ಹೋಗ್ತಾರೆ. ಸ್ಮಶಾನಕ್ಕೆ ಹೋಗಿ, ನೋಡು ಇಲ್ಲಿ ಎಲ್ಲರೂ ದೆವ್ವಗಳಿದಾವ, ಭೂತಗಳಿದಾವ, ನೋಡು ಅಂತ ಹೇಳ್ತಾರೆ. ಅವಾಗ ಅವನಿಗೆ ಗೊತ್ತಾಗುತ್ತೆ, ಓ ಇಲ್ಲ ಅಂತ ಹೇಳಿ. ಅವನಿಗೆ ದೆವ್ವಗಳ ಭಯ ಮಾಯವಾದೊಡನೆ ದೇವರ ಭಯವು ಮಾಯವಾಯಿತು. ಯಾಕೆಂದರೆ ಅದು ಒಂದು ಉಪಾಯವಾಗಿತ್ತಲ್ಲವೇ. ನಂತರ ಅವನು ಭಯದಿಂದ ಮುಕ್ತನಾಗ್ತಾನೆ. ಅವಾಗ ಅವರಪ್ಪ ಯಾವಾಗ ತಿಳಿಸಿ ಹೇಳಿದ್ರು, ನೋಡು, ಯಾವ ದೆವ್ವನೂ ಇಲ್ಲ, ಯಾವ ಭೂತನೂ ಇಲ್ಲ, ನೀನ್ ಭಯ ಪಡ್ಕೊಳ್ಳೋದೇನು ಬೇಡ, ಯಾವ ದೇವ್ರು ಭಯನೂ ಬೇಡ. ಅದೆಲ್ಲ ನಾನು ನಿನಗೆ ಇದು ಇದು ಧೈರ್ಯ ಹುಡ್ಸೋಕ್ ಹೇಳಿದ್ದು ಅಂತ ಅವರಪ್ಪ ಯಾವಾಗ ಅವ್ನಿಗೆ ತಿಳಿಸಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ, ಅಲ್ಲಿ ನೋಡಿ ಇಲ್ಲಿ ಯಾವುದೇ ದೆವ್ವ ಭೂತ ಇಲ್ಲ, ನಾನು ನಿನ್ಗೆ ಸುಳ್ಳು ಹೇಳಿದ್ದು ಅಂತ ಹೇಳಿದ ತಕ್ಷಣ ಅವನಿಗೆ ಅವಾಗ ಅರ್ಥ ಆಗಿ ಅವನಿಗೆ ಭಯದಿಂದ ಮುಕ್ತನಾಗ್ತಾನೆ. ಕರಜಿಗೆ ಸರ್ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಮ ಬದುಕಿನಲ್ಲಿ ಹೀಗೆ ಆಗಿಲ್ಲವೇ. ನಮ್ಮಲ್ಲಿ ಬಹಳಷ್ಟು ಮಂದಿಗೆ ಭಕ್ತಿ ಎನ್ನುವುದು ಭಯದ ಫಲವೇ ಆಗಿದೆ. ನಾವು ಹೀಗೆ ಪೂಜೆ ಮಾಡದಿದ್ದರೆ, ಈ ವ್ರತ ಮಾಡದಿದ್ದರೆ, ಆ ದೇವರಿಗೆ ಹರಕೆ ಹೊರದಿದ್ದರೆ, ಈ ಮಠಕ್ಕೆ ದಾನ ಕೊಡದಿದ್ದರೆ ನಮಗೆ ದೇವರು ಶಿಕ್ಷೆ ನೀಡಿಯಾನು ಎಂಬ ಭಯ, ಹೆದರಿಕೆ. ಭಯ ಮೂಲವಾದ ಭಕ್ತಿಯಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಗುರುರಾಜ್ ಕರ್ವೆ ಸರ್ ಹೇಳಿದ್ದಾರೆ. ಇವಾಗ ನಾವು ನೋಡ್ಕೋಬೇಕಾಗಿದೆ. ನಾವು ಈಗ ದೇವ್ರ ಪೂಜೆ ದೇವ್ರ ವಿಷಯದಲ್ಲಿ ನಾವು ಏನೇನಕ್ಕೆ ಭಯ ಪಡ್ತಾ ಇದ್ದೀವಿ ಅಂತ ನಾವು ನೋಡ್ಕೋಬೇಕೀಗ. ಓ ಇವತ್ತು ಶುಕ್ರವಾರ, ಕಳಶ ತೆಗೆದು ಪೂಜೆ ಮಾಡ್ಲಿಲ್ಲ ಅಂದ ತಕ್ಷಣ ಮಹಾಲಕ್ಷ್ಮಿ ನಮ್ಮ ಮನೆಯಿಂದ ಹೊರಟೋಗ್ಬಿಡ್ತಾಳೆ, ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಆಮೇಲೆ ಓ ಇವತ್ತು ನಮ್ಮ ವಾರ, ಇವತ್ತು ಶನಿವಾರ, ಇವತ್ತು ಸಂಜೆ ದೀಪನೇ ಹಚ್ಲಿಲ್ವಲ್ಲ, ಬರೋದ್ ಲೇಟ್ ಆಗ್ಬಿಡ್ತು, ದೀಪನೇ ಹಚ್ಲಿಲ್ಲ, ಅಯ್ಯೋ ನಮಗೆ ಇದರಿಂದ ಏನಾದ್ರು ತೊಂದರೆ ಆಗ್ಬಿಡುತ್ತಾ, ದೇವ್ರು ನಮಗೆ ಏನಾದ್ರು ಶಿಕ್ಷೆ ಕೊಟ್ಬಿಡ್ತಾನ, ನಮಗೆ ಏನಾದ್ರು ತೊಂದರೆ ಮಾಡ್ಬಿಡ್ತಾನ ಅನ್ನೋ ಭಯ. ಹೀಗೆ ದೇವ್ರ ವಿಷಯಕ್ಕೆ ಅದ್ ಮಾಡ್ಲಿಲ್ಲ ಅಂದ್ರೆ, ಈ ಪೂಜೆ ಮಾಡ್ಲಿಲ್ಲ ಅಂದ್ರೆ, ಇವತ್ತು ಮಂಗಳವಾರ, ಇವತ್ತು ದೇವಿ ದೇವಸ್ಥಾನಕ್ಕೆ ಹೋಗಕ್ಕಾಗ್ಲಿಲ್ಲ, ಗಣೇಶನ ದೇವಸ್ಥಾನಕ್ಕೆ ಹೋಗಕ್ಕಾಗ್ಲಿಲ್ಲ, ಪ್ರತಿ ವಾರ ಹೋಗ್ತಿದ್ದೆ, ಅಯ್ಯೋ ದೇವ್ರು ನನಗೆ ಏನಾದ್ರು ಶಾಪ ಕೊಟ್ಬಿಡ್ತಾನ, ಏನಾದ್ರು ಶಿಕ್ಷೆ ಕೊಟ್ಬಿಡ್ತಾನ ಅನ್ನೋ ಭಯದಲ್ಲೇ ನಾವು ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆ ಹೋಗೋದು ಮಾಡ್ತಾ ಇರ್ತೀವಿ. ಅದನ್ನೇ ಹೇಳ್ತಾ ಇದ್ದಾರೆ, ಯಾರು ಭಯದಿಂದ ಪೂಜೆ ಮಾಡ್ತಾರೆ ಅದು ಯಾವ ಕಾರಣಕ್ಕೂ ದೇವ್ರಿಗೆ ಸಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುರಾಜ್ ಕರ್ಜಗಿ ಸರ್. ಸೊ ನಾವು ಈಗ ನೋಡ್ಕೋಬೇಕು, ಎಷ್ಟು ದಿನದಿಂದ ನಾವು ಹೀಗೆ ಮಾಡ್ತಾ ಇದೀವಾ, ಭಯ ಪಡ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇದೀವಾ ಅನ್ನೋದನ್ನ ನಾವು ನೋಡ್ಕೋಬೇಕಾಗಿದೆ. ಸೊ ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.